ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆ ಟಿಫನ್ಗೋಸ್ಕರ ಚಪಾತಿಗೆ ಹಿಟ್ಟು ಕಲಿಸ್ತಾ ಇದ್ದೀನಿ. ಆಮೇಲೆ ಮಕ್ಕಳಿಗೆ ಗಂಟಲು ಕಷಾಯ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಬೇರೆ ಬೇಳೆ ಪಲ್ಯ ಮಾಡೋದು. ಸೊ ಹಾಗಾಗಿ ಬೇಳೆನ ಬಾಯ್ಲ್ ಮಾಡ್ತಾಯಿದ್ದೆ. ಚಪಾತಿ ರೆಡಿಯಾಗಿದೆ ನೋಡಿ, ಹಾಗೆಯೇ ಬೇಳೆ ಪಲ್ಯನೂ ರೆಡಿಯಾಗಿದೆ. ಈ ಬೇಳೆನ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ನನ್ನ ಮಕ್ಕಳು. ಸೊ ಹಂಗಾಗಿ ಅದನ್ನೇ ಮಾಡಿದೆ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಗೊಜ್ಜು, ಚಪಾತಿ, ಬೇಳೆ ಪಲ್ಯ ಹಾಗೆ ಕಷಾಯ. ಸ್ಕೂಲಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಮಕ್ಕಳಿಗೆಲ್ಲ ವಿಡಿಯೋದಲ್ಲಿ ಬರೋದು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಹುಡುಗ ತುಂಬ ಸಪೋರ್ಟ್ ಮಾಡ್ತಾಯಿದ್ದ, ಚಾನಲ್ ಹೆಸರು ಹೇಳಿ ಹಂಗೆ ಹಿಂಗೆ ಅಂತ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿ, ನನ್ನ ಮಗಳು ಆಟ ಆಡೋಕ್ಕೆ ಹೋಗಿದ್ದಾಳೆ, ನಾನು ನೋಡ್ಕೊಂಡು ಹೋಮ್ವರ್ಕ್ ಮಾಡ್ತಾಯಿದ್ದಾನೆ. ಗುಡ್ ಈವ್ನಿಂಗ್ ಎಲ್ರಿಗೂ. ನನ್ನ ಮಗಳದ್ದು ಸ್ವಲ್ಪ ಪ್ರಾಕ್ಟೀಸ್ ಇದೆ ಟೈಕೊಂಡು. ಸೊ ಹಂಗಾಗಿ ಪಾರ್ಕಿಗೆ ಕರ್ಕೊಂಡು ಹೋಗ್ತಾಯಿದ್ದೆ. ಪಾರ್ಕ್ ರೋಡು ನೋಡಿ, ನನ್ನ ಮಕ್ಕಳಿಬ್ಬರು ಇಲ್ಲೇ ಡ್ರಾಯಿಂಗ್ ಕ್ಲಾಸಿಗೆ ಬರ್ತಾರೆ. ಸೊ ಇವಳು ನಮ್ಮ ಫ್ರೆಂಡ್ ಮಗಳು ಮೇಘನಾ ಅಂತ. ಡೈಲಿ ಪಾರ್ಕಲ್ಲಿ ಲೈಟ್ ಇರುತ್ತೆ ನೋಡಿ. ನಾವು ಇವತ್ತು ಹೋಗಿದ್ದೀವಿ ಪಾರ್ಕಿಗೆ, ಪಾರ್ಕಲ್ಲಿ ಲೈಟೇ ಇಲ್ಲ. ಆದರೆ ಹಾಗೆ ಟಾರ್ಚ್ ಹಾಕ್ಕೊಂಡು ಆಟ ಆಡಿದ್ರು. ತರಕಾರಿಗಳನ್ನೆಲ್ಲ ನೋಡಿ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಪಾನಿಪುರಿ. ಪಾರ್ಕಿಗೆ ಬಂದಾಗೆಲ್ಲ ಇಲ್ಲೇ ತಿನ್ನೋದು ಇವ್ರ ಹತ್ರನೇ. ನೋಡಿ, ಇಷ್ಟು ಕತ್ಲಲ್ಲೂ ಆಟ ಆಡ್ತೀನಿ ಅಂತಾಯಿದ್ರು. ಸ್ವಲ್ಪ ಹೊತ್ತು ಆಟ ಆಡಿದ್ರು. ಚೆನ್ನಾಗಿದೆ, ಲೈಟ್ ಇದ್ದರೆ ಚೆನ್ನಾಗಿ ಕಾಣಿರೋದಿಲ್ಲಿ. ತುಂಬ ಚೆನ್ನಾಗಿದೆ ಆಟ ಆಡೋಕ್ಕೆ. ಆಮೇಲೆ ಪ್ರಾಕ್ಟೀಸ್ ಆಯಿತು ನನ್ನ ಮಗಳದು. ಸ್ವಲ್ಪ ಪ್ರಾಕ್ಟೀಸ್ ಎಲ್ಲನೂ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ರಾತ್ರಿಗೆ ಊಟ ಅನ್ನ, ಹೆಸರು ಕಾಳು ಪಲ್ಯ, ಸ್ವಲ್ಪ ಅವಲಕ್ಕಿ ಊಟ ಮಾಡ್ತಾಯಿದ್ದಾರೆ ನೋಡಿ ಇಬ್ಬರು. ಇವ್ರದ್ದು ಊಟ ಆದಮೇಲೆ ನಾವು ಊಟ ಮಾಡೋದು. ಗುಡ್ ನೈಟ್ ಫ್ರೆಂಡ್ಸ್. ನೆಕ್ಸ್ಟ್ ಸಿಗೋಣ.